ಪ್ರಾಫಿಟ್ ಮೆಥಡ್ ಹೇಳಿದ್ದಾರೆ. ಇಲ್ಲಿ 4 ವರ್ಷಕ್ಕೆ ಒಂದೊಂದು ವೇಟ್ ಕೊಟ್ಟಿದ್ದಾರೆ, 1 2 3 4 ಪ್ರಾಫಿಟ್ಸ್ ಫಾರ್ 4 ಇಯರ್ಸ್ ಕೊಟ್ಟಿದ್ದಾರೆ. ಈಗ ಏನು ಹೇಳಿದ್ದಾರೆ, ಕೆಲವೊಂದು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಫ್ಯೂಚರ್ ಮೇಂಟೈನೇಬಲ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಬೇಕಿದ್ರೆ ಈ ಅಡ್ಜಸ್ಟ್ಮೆಂಟನ್ನು ನೀವು ಆ ವರ್ಷದ ಪ್ರಾಫಿಟಲ್ಲಿ ಮಾಡಬೇಕು. ಸೊ ಆನ್ 1st September 2011 a major repair was made in respect of the plant incurring rupees 30,000 which amount was charged to revenue. ರಿಪೇರ್ ದೊಡ್ಡ ಅಮೌಂಟ್, ಮೇಜರ್ ರಿಪೇರ್ ಅಂತ ಹೇಳುವಾಗ ಯಾವುದಕ್ಕೆ ಹಾಕಬೇಕು? ಕ್ಯಾಪಿಟಲ್ಗೆ ಹಾಕಬೇಕಾ, ರೆವೆನ್ಯೂಗೆ ಹಾಕಬೇಕಾ? ಮೇಜರ್ ರಿಪೇರ್ ರೆವೆನ್ಯೂ ಮತ್ತು ಕ್ಯಾಪಿಟಲ್ ಅಂದರೆ ಏನು? ರೆವೆನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಏನು? ಅರ್ಥ ಏನು? Revenue expenditure is the benefit of which will complete or finish within 1 year. That is revenue expenditure. Capital expenditure ಅಂದರೆ 1 ವರ್ಷಕ್ಕಿಂತ ಜಾಸ್ತಿ ಅದರ ಬೆನಿಫಿಟ್, ಒಂದು ಖರ್ಚು ಮಾಡಿದ್ರದ್ದು ಬೆನಿಫಿಟ್ 1 ವರ್ಷಕ್ಕಿಂತ ಜಾಸ್ತಿ ಸಿಗ್ತದೆ ಅಂತೇಳಿ ಆದರೆ ಅದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೇವೆ. ರೈಟ್? 1 ವರ್ಷದೊಳಗೆ ಫಾರ್ ಎಕ್ಸಾಂಪಲ್ ರೆಂಟ್, ಈ ಸರ್ತಿ ರೆಂಟ್ ಕೊಟ್ಟರೆ ಈ ತಿಂಗಳು ಮಾತ್ರ ಇರ್ಬೋದು, ಬರುವ ತಿಂಗಳು ನಿಲ್ಬೇಕಿದ್ರೆ ಪುನಃ ರೆಂಟ್ ಕೊಡಬೇಕು ಅಲ್ವಾ? ಸೊ ದಟ್ ಈಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಅದೇ ಒಂದು ವೇಳೆ ನೀವು ಡೆಪಾಸಿಟ್ ಇಡ್ತಾರಲ್ಲ, ಫಸ್ಟ್ ರೆಂಟಿನ ಬದಲಿಗೆ ಫಸ್ಟ್ ಅದು ಆ ಡೆಪಾಸಿಟ್ 1 ವರ್ಷಕ್ಕಿಂತ ಜಾಸ್ತಿ ದೊಡ್ಡ, ಅದನ್ನು ಕ್ಯಾಪಿಟಲ್ ಅಂತ ಹೇಳ್ತೇವೆ. ಅದು ರೀಇಂಬರ್ಸಿಬಲ್, ಅದರಿಂದ ಅದು ಎಕ್ಸ್ಪೆಂಡಿಚರ್ ಆಗೋದಿಲ್ಲ. ರೈಟ್? ಆದರೆ ಅದು ಕ್ಯಾಪಿಟಲ್ ನೇಚರ್. ಹಾಗೆ ಈಗ ಒಂದು ಅಡ್ವರ್ಟೈಸ್ಮೆಂಟ್, ದೊಡ್ಡ ಹೊಸ ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಒಂದು ದೊಡ್ಡ ಸ್ಕೇಲಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗ್ತದೆ. ಆವಾಗ ಅದು 1 ವರ್ಷಕ್ಕೆ ಮಾತ್ರ ಅಲ್ಲ, ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಸೊ ಅದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಅದು ಪ್ಯೂರ್ಲಿ ಕ್ಯಾಪಿಟಲ್ ಅಲ್ಲ, ಅದನ್ನು ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೇವೆ. ಆಚೆ ಕ್ಯಾಪಿಟಲ್ ಅಲ್ಲ, ಈಚೆ ರೆವೆನ್ಯೂ ಅಲ್ಲ. ಸೊ ರೆವೆನ್ಯೂಗಿಂತ ಜಾಸ್ತಿ ಟೈಮ್ ಸಿಗ್ತದೆ, ಆದರೆ ಪೂರ್ತಿ ಕ್ಯಾಪಿಟಲ್ ಅಲ್ಲ. ಅದು ಅದರ ಒಟ್ಟಿಗೆ ಪುನಃ ನೀವು ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಮಾಡ್ತಾ ಇರಬೇಕಾಗ್ತದೆ ಅಡ್ವರ್ಟೈಸಿಂಗಿಗೆ. ಸೊ ಒಂದು ಸರ್ತಿ ನಾವು ಫುಲ್ ಮಾಡಿದ್ದೇವೆ ಅಂತ ಸುಮ್ಮನೆ ಕೂತ್ಕೊಳ್ಳೋ ಆಗಿಲ್ಲ, ಅದರಿಂದ ಅದನ್ನು ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೇವೆ. ಸೊ ದ ಬೆನಿಫಿಟ್ ಈಸ್ ಡೆಫರ್ಡ್ ಫಾರ್ ನೆಕ್ಸ್ಟ್ ಇಯರ್ಸ್ ಆಲ್ಸೋ. ಸೊ ಅದನ್ನು ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಹೇಳ್ತೇವೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಮೇನ್ಲಿ ಈಗ ಒಂದು ಅಸೆಟ್ ತಗೊಂಡಿದ್ದೇವೆ, ಒಂದು ಮೆಷಿನರಿ ತಗೊಂಡಿದ್ದೇವೆ, ಅದು ಅದರ ಎಷ್ಟು ಲೈಫ್ ಟೈಮ್ ಇದೆಯೋ ಅಷ್ಟು ವರ್ಷ ನಿಮಗೆ ಬೆನಿಫಿಟ್ ಸಿಗ್ತಾ ಇರ್ತದೆ. ಸೊ ಅದನ್ನು ಪ್ರತಿ ಸರ್ತಿ ವರ್ಷಕ್ಕೆ ಅದನ್ನು ಸ್ಪೆಂಡ್ ಮಾಡಬೇಕಾಗಿಲ್ಲ. ಆವಾಗ ಅದನ್ನು ಏನಂತ ಹೇಳ್ತೇವೆ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೇವೆ. ಇಸ್ ದಟ್ ಕ್ಲಿಯರ್? ಈಗ ಮೇಜರ್ ರಿಪೇರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಅಂದರೆ ಸಣ್ಣ ಸಣ್ಣ ರಿಪೇರಿ ಅಲ್ಲ, ಮೇಜರ್ ರಿಪೇರ್. ಸೊ ಆ ಮೇಜರ್ ರಿಪೇರ್ ಮಾಡುವಾಗ ಏನಾಗ್ತದೆ, ಈಗ ಅದು ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ ಅಂತ ಹೇಳಿದರೆ ಅದನ್ನು ರಿಪೇರಿ ಮಾಡಿ ನೀವು ವರ್ಕಿಂಗ್ ಕಂಡೀಷನ್ಗೆ ತಂದಿದ್ದೀರಿ ಅಂತ ಇಟ್ಕೊಳ್ಳಿ. ಆವಾಗ ಅದರ ಬೆನಿಫಿಟ್ 1 ವರ್ಷಕ್ಕಿಂತ ಜಾಸ್ತಿಗೆ ಬರ್ತದೆ. ರೈಟ್? ಆವಾಗ ಅದನ್ನು ಕ್ಯಾಪಿಟಲ್ ಅಂದರೆ ಮೆಷಿನರಿಯ ಕಾಸ್ಟಿಗೆ ಆ್ಯಡ್ ಮಾಡಬೇಕು. ರೈಟ್? ಸೊ ಮೆಷಿನರಿನ ಕಾಸ್ಟಿಗೆ ಆ್ಯಡ್ ಮಾಡಬೇಕು, ಅಥವಾ ಪ್ಲ್ಯಾಂಟ್ ಬಿಲ್ಡಿಂಗ್ ಏನಾದರೂ ಆದರೂ ಸೊ ಆ ಸೆಟ್ಟಿನ ಕ್ಯಾಪಿಟಲ್ ವ್ಯಾಲ್ಯೂಗೆ ಆ್ಯಡ್ ಮಾಡಬೇಕಾಗ್ತದೆ. ಅದು ರೆವೆನ್ಯೂ ಅಂತ ಟ್ರೀಟ್ ಮಾಡಬಾರ್ದು. ರೆವೆನ್ಯೂ ಅಂತ ಟ್ರೀಟ್ ಮಾಡಿದರೆ ನೀವು ಎಲ್ಲಿ ಚಾರ್ಜ್ ಮಾಡಿರ್ತೀರಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಡೆಬಿಟ್ ಸೈಡ್ ಹಾಕಿಟ್ಟಿರ್ತೀರಿ ಅಲ್ವಾ? ಅದನ್ನು ರೆವೆನ್ಯೂ ಐಟಮ್ಸ್ ಅಂತ ಹೇಳ್ತೇವೆ. ಸೊ ಆವಾಗ ಇಲ್ಲಿ ರೆವೆನ್ಯೂ ಅಂತ ಟ್ರೀಟ್ ಮಾಡಿದ್ದೀರಿ, ಆ್ಯಕ್ಚುಲಿ ಇಟ್ ಶುಡ್ ಹ್ಯಾವ್ ಬಿನ್ ಟ್ರೀಟೆಡ್ ಆಸ್ ಕ್ಯಾಪಿಟಲ್ ಐಟಮ್. ಅಂದರೆ ಎಲ್ಲಿ ಸೇರಿಸಬೇಕಿತ್ತು? ಮೆಷಿನರಿಯ ಕಾಸ್ಟಿಗೆ ಸೇರಿಸಬೇಕಿತ್ತು. ಮೆಷಿನರಿಯ ಮೇಲೆ ಏನು ಚಾರ್ಜ್ ಮಾಡ್ತೀರಿ ನೀವು? ವರ್ಷ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀರಿ. ಸೊ ಒಂದು ವೇಳೆ ಈ ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡಿರೋದಿದ್ರೆ ಆವಾಗ ಡಿಪ್ರಿಸಿಯೇಷನ್ ಯಾವುದರ ಮೇಲೆ? ಒರಿಜಿನಲ್ ನೀವು ಎಷ್ಟು ಕಾಸ್ಟ್ ಕಟ್ಟಿದ್ದೀರಿ ಅಷ್ಟಕ್ಕೆ ಮಾತ್ರ ಡಿಪ್ರಿಸಿಯೇಷನ್ ಹಾಕಿರ್ತೀರಿ. ಅದು ಕ್ಯಾಪಿಟಲ್ಗೆ ಸೇರಿಸಿದರೆ ಈ ಮೇಜರ್ ರಿಪೇರ್, ಆವಾಗ ಅದರ ಮೇಲೆ ಏನು ಮಾಡಬೇಕಿತ್ತು? ಅದನ್ನು ಸೇರಿಸಿ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕಿತ್ತು. ಸರಿಯಾ? ಇಸ್ ದಟ್ ಕ್ಲಿಯರ್?
ಸೊ ಈಗ ನೀವು ಈ 30,000 ಏನಿದೆ ಮೇಜರ್ ರಿಪೇರ್, ಅದು ಕ್ಯಾಪಿಟಲ್ ಐಟಮ್ ಆಗಿರೋದ್ರಿಂದ ಅದರ ಮೇಲೆ ಸಹ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕಾಗಿತ್ತು. ಸೊ ಈಗ ನೀವು ಚಾರ್ಜ್ ಮಾಡಿಲ್ಲ. ಸೊ ನಿಮ್ಮ ಪ್ರಾಫಿಟ್ ಜಾಸ್ತಿ ತೋರಿಸ್ತಾ ಇದೆ. ಸೊ ಅದನ್ನು ಕಡಿಮೆ ಮಾಡಬೇಕು. ಯಾವಾಗದಿಂದ? ಇಲ್ಲಿ 2009 ಕೊಟ್ಟಿದ್ದಾರೆ, 9-10 ಇಲ್ಲ, 11 ಸೆಪ್ಟೆಂಬರ್ಗೆ ಆ ಮೇಜರ್ ರಿಪೇರ್ ಆಗಿರೋದು ಅಲ್ವಾ? ಅದರ ನಂತರದ ಪ್ರಾಫಿಟ್ ಅಫೆಕ್ಟ್ ಆಗ್ತದೆ. ಸರಿಯಾ? ಇಸ್ ದಟ್ ಕ್ಲಿಯರ್? ಇಷ್ಟು ಕ್ಲಿಯರ್ ಆಗಿದೆ? ಸೊ ನಾವು ವಿ ಹ್ಯಾವ್ ಟು ಪ್ರಿಪೇರ್ ಎ ಟೇಬಲ್ ಫಾರ್ ದಿಸ್ 4 years ಪ್ರಾಫಿಟ್ಸ್. ಸೊ ಪ್ರಾಫಿಟ್ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಫ್ಯೂಚರ್ ಮೇಂಟೈನೇಬಲ್ ಪ್ರಾಫಿಟ್ಸ್ ಅಂತ ಹೇಳ್ತಾರೆ. ಅದನ್ನು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಒಂದು ಟೇಬಲ್ ಮಾಡಬೇಕಾಗ್ತದೆ. So calculation of adjusted profit or future maintainable profit. So 2009, 2010, 2011, 2012. 4 ವರ್ಷ ಅಲ್ವಾ ಅಲ್ಲಿರೋದು? ರೈಟ್. ಸೊ ಈಗ ಪ್ರಾಫಿಟ್ ಆಸ್ ಗಿವನ್ ಆಲ್ರೆಡಿ ಕೊಟ್ಟಿದ್ದಾರಲ್ವಾ ಪ್ರಾಫಿಟ್ಸ್ ಬೇರೆ ಬೇರೆ ವರ್ಷ. ಎಷ್ಟದು? 2 lakh. 2009 ಎಷ್ಟು? 1 lakh 1,000. 2010 1 lakh 24,000. 2011 2012 1 lakh 50,000. ಸೊ ಇಷ್ಟು ಪ್ರಾಫಿಟ್ಸ್ ಇದೆ. ಈಗ ಅಲ್ಲಿ ಮೇಜರ್ ರಿಪೇರ್ ಯಾವಾಗ ಆಗಿರೋದು? 2011. ಸೊ ರೆವೆನ್ಯೂ ಅಂತ ಟ್ರೀಟ್ ಮಾಡಿದ್ದಾರೆ ಹೇಳಿದ್ದಾರೆ. ಅದರಿಂದ ಪ್ರಾಫಿಟ್ ಇಂದ ಮೈನಸ್ ಮಾಡಿ ಆಗಿದೆ ಅಲ್ವಾ? ರೆವೆನ್ಯೂ ಅಂತ ಟ್ರೀಟ್ ಮಾಡುವಾಗ ಏನು ಮಾಡಿರ್ತೇವೆ? ಆ ವರ್ಷದ ಪ್ರಾಫಿಟ್ ಇಂದ ಡೆಬಿಟ್ ಮಾಡಿ ಮೈನಸ್ ಮಾಡಿರ್ತೇವೆ. ಈಗ ಅದು ರೆವೆನ್ಯೂ ಅಲ್ಲ ಅಂತ ಆದ್ರೆ ಏನು ಮಾಡಬೇಕು? ಯು ಹ್ಯಾವ್ ಟು ಆ್ಯಡ್ ಇಟ್, ರೈಟ್? ಮೈನಸ್ ಮಾಡಿದ್ದನ್ನು ತೆಗಿಬೇಕಿದ್ರೆ ಈಗ ಏನು ಮಾಡ್ಬೇಕು? ಅದನ್ನು ವಾಪಸ್ ಆ್ಯಡ್ ಮಾಡಬೇಕು. ಸರಿಯಾ? ರೆಕ್ಟಿಫಿಕೇಶನ್ ಮಾಡಿ ನೆನಪಿದೆಯಾ? ರೆವೆನ್ಯೂ ಕ್ಯಾಪಿಟಲ್ ಅದೆಲ್ಲ ಚೇಂಜ್ ಮಾಡಿರೋದು. ಹಾಂ ಮಾಡಿ ಹರಿ ಹೋಗಿದಾ? ಹಾಂ. ಸೊ ಇಲ್ಲಿ ಆ್ಯಡ್ ಮೇಜರ್ ರಿಪೇರ್ treated as revenue to be treated as capital. So minus ಮಾಡಿದ್ದು ರಾಂಗ್, ಅದರಿಂದ ಆಡ್ ಬ್ಯಾಕ್ ಮಾಡಬೇಕು. ಯಾವ ವರ್ಷದದ್ದು? 2011 ಅಲ್ಲಿ. ಸೊ ಪ್ಲಸ್ 20 ಎಷ್ಟದು? 30,000 ಮೇಜರ್ ರಿಪೇರ್. ಬೇರೆ ವರ್ಷದಕ್ಕೆ ಅಫೆಕ್ಟ್ ಆಗುದಿಲ್ಲ, ಅದು ಮಾತ್ರ. ಸೊ 1,01,000, 1,24,000, 1,30,000, 1,50,000. Once it is treated as capital, you have to charge depreciation on that, right? So less depreciation on major repair to be treated as capital. ಸೊ ಯಾವಾಗದಿಂದ ಅಲ್ಲಿ? ಸೆಪ್ಟೆಂಬರ್ 1ಗೆ ಮೇಜರ್ ರಿಪೇರ್ ಮಾಡಿರೋದು. ಸೊ ಎಷ್ಟು ಸಮಯ ಅದನ್ನು ಯೂಸ್ ಮಾಡಿದ ಅಷ್ಟು ಸಮಯಕ್ಕೆ ಮಾತ್ರ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಲಿಕ್ಕೆ ಅಲ್ವಾ? ಸೊ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಆ್ಯಂಡ್ ಡಿಸೆಂಬರ್ 2011 4 ಮಂತ್ಸಿಗೆ ಮಾತ್ರ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು 30,000 ಮೇಲೆ. ಅರ್ಥ ಆಗ್ತಾ ಇದೆಯಾ? ಸೊ 30,000 ಇಂಟು ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ ಡಿಪ್ರಿಸಿಯೇಷನ್? 10% per annum on reducing balance method. So 10%, 4 months alva. So 4/12.
ಎಷ್ಟು ಎಷ್ಟು ಬರ್ತದೆ? ಸೊ 1000 ಬರ್ತದೆ. 1000 ಎಲ್ಲಿ ಇದು 2011. ಇಸ್ ಇಟ್ ಕ್ಲಿಯರ್? 2011. ಈಗ ಅಲ್ಲಿ ಏನು ಹೇಳಿದ್ದಾರೆ? ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಹೇಳಿದ್ದಾರೆ, ರೈಟ್? ಸೊ 30,000 ಮೈನಸ್ 1000 29,000. ಈಗ 2012ಗೆ ಮಾಡುವಾಗ ಎಷ್ಟರ ಮೇಲೆ ಮಾಡಬೇಕು? 29,000ನ ಮೇಲೆ ಮಾಡಬೇಕು. ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಅಲ್ವಾ, ರೈಟ್? ಸೊ 29,000 ಇಂಟು 10%. ಈಗ ಫುಲ್ ಇಯರ್ಗೆ 2012ಅಲ್ಲಿ ಫುಲ್ ಇಯರ್ಗೆ ಅದು ಯೂಸ್ ಆಗಿದೆ ಅಲ್ವಾ? ಸೊ 2,900. Is that clear? 2,900. So ಎಷ್ಟಾಯಿತು? 1,01,000, 1,24,000, 1,29,000. ಇಲ್ಲಿ 1,47,100. ಆಯ್ತಾ? ಇಷ್ಟ ಆಯ್ತಾ? ಅರ್ಥ ಆಗದಿದ್ರೆ ಈಗಲೇ ಕೇಳಿ, ಯಾವುದಾದ್ರೂ ಗೊತ್ತಾಗಿರೋದಿದ್ರೆ ಕೇಳಿ. ಇಷ್ಟಾದ್ಮೇಲೆ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಏನಲ್ಲಿ ಕ್ಲೋಸಿಂಗ್ ಸ್ಟಾಕ್ ಫಾರ್ ದ ಇಯರ್ 2010 ವಾಸ್ ಓವರ್ ವ್ಯಾಲ್ಯೂಡ್ ಬೈ ₹12,000. ಸೊ ಕ್ಲೋಸಿಂಗ್ ಸ್ಟಾಕ್ ಜಾಸ್ತಿ ಹಾಕಿದ್ರೆ ಪ್ರಾಫಿಟ್ ಏನಾಗ್ತದೆ? ಕ್ಲೋಸಿಂಗ್ ಸ್ಟಾಕ್ ಜಾಸ್ತಿ ಹಾಕಿದ್ರೆ ಪ್ರಾಫಿಟ್ ಏನಾಗ್ತದೆ? ಕಡಿಮೆ ಆಗ್ತದಾ ಜಾಸ್ತಿ ಆಗ್ತದಾ? ಟ್ರೇಡಿಂಗ್ ಅಕೌಂಟ್ ಮಾಡಿದ್ದೀರಾ? ಇಲ್ಲ. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಓಪನಿಂಗ್ ಸ್ಟಾಕ್ ಎಲ್ಲಿ ಬರ್ತದೆ? ಫಸ್ಟ್ ಐಟಮ್ ಏನು? ಓಪನಿಂಗ್ ಸ್ಟಾಕ್. ಈಚೆ ಪರ್ಚೇಸಸ್, ಈಚೆ ಅದೇ ಕ್ಲೋಸಿಂಗ್ ಸ್ಟಾಕ್. ಪ್ರಾಫಿಟ್ ಬರೋದು ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ರೇನಾ ಡೆಬಿಟ್ ಸೈಡ್ ಜಾಸ್ತಿ ಇದ್ರೇನಾ? ಇಲ್ಲಿ ಜಾಸ್ತಿ ಇದ್ರೆ ಪ್ರಾಫಿಟ್, ಸರಿಯಾ? ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ರೆ ಪ್ರಾಫಿಟ್. ಈಗ ಒಂದ ಸೇಲ್ಸ್ ಜಾಸ್ತಿ ಇದ್ರೆ ಇಲ್ಲ ಕ್ಲೋಸಿಂಗ್ ಸ್ಟಾಕ್ ಜಾಸ್ತಿ ಇದ್ರೆ ಪ್ರಾಫಿಟ್ ಏನಾಗ್ತದೆ? ಜಾಸ್ತಿ ಆಗ್ತದೆ, ಸರಿಯಾ? ಇದು ಮೈನಸ್ ಇದು ಆವಾಗ ಇದು ಜಾಸ್ತಿ, ಆದಷ್ಟು ಪ್ರಾಫಿಟ್ ಅಲ್ವಾ ಜಾಸ್ತಿ ಆಗೋದು, ಸರಿಯಾ? ಓಪನಿಂಗ್ ಸ್ಟಾಕ್ ಅಥವಾ ಪರ್ಚೇಸಸ್ ಜಾಸ್ತಿ ಆದ್ರೆ ಪ್ರಾಫಿಟ್ ಕಡಿಮೆ ಆಗ್ತದೆ, ಸರಿಯಾ? ಈಗ ಇಲ್ಲೇನು ಹೇಳಿದ್ದಾರೆ? ಕ್ಲೋಸಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಮಾಡಿದ್ದಾರೆ ಹೇಳಿದ್ದಾರೆ, ಅಂದ್ರೆ ಇದ್ದದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಹಾಕಿದ್ದಾರೆ. ಜಾಸ್ತಿ ವ್ಯಾಲ್ಯೂ ಹಾಕಿದ್ರೆ ಪ್ರಾಫಿಟ್ ಏನಾಯ್ತು? ಜಾಸ್ತಿ ತೋರಿಸ್ತಾ ಉಂಟು. ನಿಜವಾಗಿ ಅಷ್ಟು ಇರಲಿಲ್ಲ. ಆಗ ಏನ್ ಮಾಡ್ಬೇಕು ನೀವು? ಓವರ್ ವ್ಯಾಲ್ಯೂ ಆದದನ್ನು ಮೈನಸ್ ಮಾಡ್ಬೇಕಲ್ವ ಪ್ರಾಫಿಟ್ ಇಂದ. ಇಸ್ ಇಟ್ ಕ್ಲಿಯರ್? ಕ್ಲೋಸಿಂಗ್ ಸ್ಟಾಕ್ ಇದ್ದ ವ್ಯಾಲ್ಯೂಗಿಂತ ಜಾಸ್ತಿ ಹಾಕಿದಾಗ ಪ್ರಾಫಿಟ್ ಜಾಸ್ತಿ ತೋರಿಸ್ತಾ ಉಂಟಾಗಿ. ಯಾವಾಗ? 2010 ಅಲ್ಲಿ, ಸರಿಯಾ? ಆಗ 2010 ಪ್ರಾಫಿಟ್ ಇಂದ ಈ ಓವರ್ ವ್ಯಾಲ್ಯೂ ಮಾಡಿದ್ದನ್ನು ಏನ್ ಮಾಡಬೇಕು? ಲೆಸ್ ಮಾಡಬೇಕು. ಅರ್ಥ ಆಯ್ತಾ? ಲೆಸ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ in 2010. ಎಷ್ಟದ ಅಮೌಂಟ್? 12,000. ಸೊ ಇದು ಅದರ ಕೆಳಗೆ 1,01,000, 1,20,000 ಇಂದ 12 ಮೈನಸ್ ಮಾಡಿದ್ರೆ ಎಷ್ಟು ಬರ್ತದೆ? 1,08,000, 1,24,000 ಅಲ್ವಾ? ಸರ್ 1,12,000,
then 1,29,000, then 1,47,100. ಈಗ 2010 ಕ್ಲೋಸಿಂಗ್ ಸ್ಟಾಕ್ ಇದ್ದದನ್ನೇ 2011 ಏನು ಮಾಡೋದು? ಲಾಸ್ಟ್ ಇಯರ್ನ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷಕ್ಕೆ ಏನಾಗ್ತದೆ? ಅದು ಓಪನಿಂಗ್ ಸ್ಟಾಕ್ ಆಗ್ತದೆ. ಆಗ ಓಪನಿಂಗ್ ಸ್ಟಾಕ್ 2011 ಏನು ಮಾಡಿದ್ದೀರಿ? ಇದು ಓವರ್ ವ್ಯಾಲ್ಯೂ ಮಾಡಿದಂಗೆ ನೆಕ್ಸ್ಟ್ ಇಯರ್ ಇದು ಜಾಸ್ತಿ ಆಯ್ತಾ? ಸರಿಯಾ? ಇದು ಜಾಸ್ತಿ ಆದರೆ ಪ್ರಾಫಿಟ್ ಏನಾಗ್ತದೆ? ಕಡಿಮೆ ಆಗ್ತದೆ. ಸೊ ಕಡಿಮೆ ಆದದನ್ನು ಈಗ ಎಂತ ಮಾಡಬೇಕು? ಸರಿ ಮಾಡಬೇಕಿದ್ರೆ ಆ್ಯಡ್ ಮಾಡಬೇಕು. ಸರಿಯಾ? ಸೊ ಆ್ಯಡ್ ಓವರ್ ವ್ಯಾಲ್ಯೂಯೇಷನ್ ಆಫ್ opening stock in 2011, that is closing stock of 2010. ಗೊತ್ತಾಗ್ತದಲ್ಲ? ಕ್ಲೋಸಿಂಗ್ ಸ್ಟಾಕ್ ಆಫ್ 2010 2011 ಗೆ ಓಪನಿಂಗ್ ಸ್ಟಾಕ್ ಆಯಿತು, ಅದು ಓವರ್ ವ್ಯಾಲ್ಯೂ ಆಗಿದೆ. ಸೊ ಈಗ ಪ್ರಾಫಿಟ್ ಅನ್ನು ಏನು ಮಾಡಬೇಕು? ಯು ಹ್ಯಾವ್ ಟು ಆ್ಯಡ್ 12,000 ಬ್ಯಾಕ್. ಸೊ ಎಷ್ಟಾಯಿತು? 1,01,000, 1,12,000, 1,41,000, 1,47,100. ಈಗ ಲಾಸ್ಟ್ ಒಂದು, ಟು ಕವರ್ ಮ್ಯಾನೇಜ್ಮೆಂಟ್ ಕಾಸ್ಟ್ an annual charge of rupees 24,000 should be made for the purpose of goodwill valuation. ಸೊ ಮ್ಯಾನೇಜ್ಮೆಂಟ್ ಕಾಸ್ಟ್ ಅನ್ನು ಕವರ್ ಮಾಡಬೇಕು ಪ್ರಾಫಿಟ್. ಅದು ಮುಂಚೆ ಹಾಕಿರಲಿಲ್ಲ, ಈಗ ಹಾಕಬೇಕಿದ್ರೆ ಏನು ಮಾಡಬೇಕು? ಪ್ರತಿ ವರ್ಷದಿಂದ ಪ್ರಾಫಿಟಿಂದ ಮ್ಯಾನೇಜ್ಮೆಂಟ್ ಕಾಸ್ಟನ್ನು ಮೈನಸ್ ಮಾಡಬೇಕು, ರೈಟ್? ಸೊ ಮೈನಸ್ ಮ್ಯಾನೇಜ್ಮೆಂಟ್ ಕಾಸ್ಟ್ ಎಷ್ಟೇನಿದೆ? ಅದು ಎಷ್ಟು ಮ್ಯಾನೇಜ್ಮೆಂಟ್ ಕಾಸ್ಟ್? 24,000. ಎಷ್ಟಾಯಿತು? ಸೊ ಇದು ಪ್ರಾಫಿಟ್ಸ್, ಅಡ್ಜಸ್ಟೆಡ್ ಫ್ಯೂಚರ್ ಪ್ರಾಫಿಟ್ಸ್. Is that clear? Adjusted profits. Total future profits. Total adjusted future profits. ಈ ನಾಲ್ಕು ಸೇರಿಸಿದ್ರೆ ಎಷ್ಟು ಬರ್ತದೆ? ಸೇರಿಸಿದ್ರೆ 4,05,100. ಗೊತ್ತಾಗದಿದ್ರೆ ಇಲ್ಲಿ ಪ್ಲಸ್ 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 ಬರೀರಿ, 4 ಪ್ಲಸ್ ಬರ್ಕೊಂಡು ಬರೀರಿ. ಇಲ್ಲಿ 4 ವರ್ಷದನ್ನು ಸೇರಿಸಿದ್ರೆ ಇಲ್ಲಿ ಟೋಟಲ್ ಆಗ್ತದೆ. ಗೊತ್ತಾಗೋದಿಲ್ಲ ಅಂತೇಳಿ ಆದರೆ ಇಲ್ಲಿ ಬರ್ಕೊಳ್ಳಿ ಕೆಳಗೆ 77,000 ಪ್ಲಸ್ 88,000 ಪ್ಲಸ್ 1,17,000 ಪ್ಲಸ್ 1,23,100 gives you 4,05,100. ಸೊ ಈಗ ಆವರೇಜ್ ಪ್ರಾಫಿಟ್ ಎಷ್ಟು? ಎಷ್ಟು ವರ್ಷದ ಪ್ರಾಫಿಟ್ ಸೇರಿಸಿದ್ದು ನೀವು? 4 ವರ್ಷದಲ್ವಾ? ಸೊ ಡಿವೈಡೆಡ್ ಬೈ 4, ಟೋಟಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ 4 ಎಷ್ಟು ಬರ್ತದೆ? 1,01,275. So 1,01,275. Yes. ಏನಂತ ಹೇಳಿದ್ದಾರೆ? 3 years
ಪರ್ಚೇಸ್ ಆಫ್ ಆವರೇಜ್ ಪ್ರಾಫಿಟ್ಸ್ ಅಂತ ಹೇಳಿದ್ದಾರೆ. ಸೊ ಗುಡ್ವಿಲ್ ಈಸ್ ಈಕ್ವಲ್ ಟು 3 years purchase of average profits is equal to 1,01,275 into 3. ಎಷ್ಟು ಬರ್ತದೆ? 3,03,825 rupees. 3,03,820 weighted average profit method. Here 2009, 2010, 2011, 2012 average profits you have found out already. Adjusted profits, sorry. So 77,000, 88,000, 1,17,000, 1,23,100. What about the weight? Here adjusted profit weight 1, 2, 3, 4. So product of profit and weight. So weighted profits is how much? 77,000 into 1. So 77,000. 88 into 2. How much? 1,76,000. 1,17,000 into 3. ಎಷ್ಟು? 3,51,000. 1,23,100 into 4. 4,92,400. So what is the total? Total weighted profit is how much? 10,96,400. So weight, total of the weight is weights is how much? 10, right? So average weighted profit is 10,96,400 divided by 10. So that is 1,09,640. Now goodwill is equal to 3 years purchase of weighted average profit. So 3 into 1,09,640 is equal to how much? 3,27,900. 27 or 28? 3,28,920.